ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡುವ ಕಾರ್ಯಕ್ರಮ ಗಿಲಿಗಿಲಿ ಪೊಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಅಲ್ಲ ಕಡಿಮೆ ಪಿಕ್ಚರ್ ಮಮ್ಮಿ ಅಂದ್ರೆ ಬರುದಿ ಅಂತೇಳಿ ಯಾಕಮ್ಮಿ? ಏ ಮುದೇವಿ, ಸಿನಿಮಾ ಏನ್ ನೋಡಿ, ಸಿನಿಮಾಗಿಂತ ನಮ್ ರಾಜಕೀಯದಲ್ಲೇ ಡ್ರಾಮಾ ನಾಟಕ ಜಾಸ್ತಿ ನಡೀತದೆ. ನೋಡುವತ್ತೆ ಕಣ್ತಾಗ ಅದೇ ಹಂಗೆ ನಮ್ ರಾಮಯ್ಯರ್ ಬರ್ತಾರೆ. ಹೌದಾ ಹುಲಿಯಾ? ಗ್ಯಾರಂಟಿ ಸರ್ದಾರ ಇನ್ನೂ ಬಂದಿಲ್ವಲ್ಲೇ? ಬರ್ತಾರ ಕಣ್ತಾಗ ಕರಿತೀನಿ. ರಾಮಯ್ಯ ಸರ್ ಬನ್ನಿ. ಸರ್ ಒಂದ್ ನಿಮಿಷ ನೋಡು ಕಪಾಲ್ಕೆ ಸಾರ್. ಏನಿದೆ ಹಳ ಪಂಚನೆಲ್ಲ ಆಗ್ತಾ ಇದೆ ಸಾರ್? ಹಳೆ ಪಂಚ ಅಲ್ಲ ಸಾರ್, ಒಂದ್ 10 ದಿನ ಆಗಿದೆ ಒಗದಿ ಅಷ್ಟೇ. ಇದೇನಕ್ಕೆ ಆಗ್ತಿದೆ ನೀನು? ಸಾರ್ ನೀವು 8 ವರ್ಷ ಪೂರೈಸಿದಲ್ಲ ಸಾರ್, ಅದಕ್ಕೆ ಸನ್ಮಾನ ಮಾಡ್ತಾ ಇದ್ದೇನೆ. ನೋಡು ಕಪಾಲ್ಕೆ 8 ವರ್ಷಗಳನ್ನ ಪೂರೈಸಿದ್ರೆ ನಮಗೆ ನೀನು ಶಾಲು ಹಾರ ಹಾಕ್ಬೇಕು. ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದೀವಿ ಅಂತ ಯಾವ್ದು ಹಳ ಕೊಳ ಪಂಚ ಆಗ್ತಿದಿಲ್ಲ. ಒಳ ನೋಡು ಕಪಾಲ್ಕೆ. ಹಂಗಲ್ಲ ಸಾರ್, ಸಾರ್ದು ಶಾರ್ಟ್ಗೆ ಒಂದ್ ಕತೆ ಹೇಳ್ತೀನಿ ಕೇಳಿ. ನೀ ಮಾಡೋದೇ ಶಾರ್ಟ್ ಫಿಲಮ್ ಅಲ್ವಾ? ಶಾರ್ಟ್ ಆಗಿ ಹೇಳೋದ್ನ. ಸಾಲ್ ತಗೊಬರೋಣ ಅಂತ ಹೋಗ್ತಿದ್ದೆ, ಅಲ್ಲಿ ಸಾಮಿಯಾನ್ ಹಾಕಿದ್ರು. ಸಾಮಿಯಾನ್ ಹತ್ರ ಹೋಗಿ ನೋಡಿದ್ರೆ ಸಾಮಣ್ಣ ಸತ್ತೋಗಿದ್ದ. ಅಯ್ಯಯ್ಯೋ ನಮ್ಮ ಚಿಕ್ಕಪ್ಪ ಸತ್ತೋಗವನೆಲ್ಲ ಅಂತ 1000 ರೂಪಾಯಿನ ಸಾಮಣ್ಣಗೆ ಕೊಟ್ಬಿಟ್ಟೆ. ನಿನ್ 1000 ರೂಪಾಯಿ ನಿನ್ ಶಾಮಣ್ಣ ನಿನ್ ಶಾಲ್ ಸ್ಟೋರಿಗೆ ನಾನು ಶಾಲ್ ತುರುಕಿದ್ರು. ಇದೇ ನಿಜನೇ ನಮ್ಮದು? ಅಯ್ಯೋ ಸರ್, ಗ್ಯಾರಂಟಿ ದುಡ್ಡು 2000 ಬಂದಿತ್ತಾ? ಶಾಲ್ ತಗೊಂಬಂತ ಕೊಟ್ರೆ ಮೂದೇವಿಗೆ ಕುಡ್ಕ ಬಂದ್ಬಿಟ್ಟದೆ. ನೀನು ಕೊಡಬಾರದು. 8 ವರ್ಷಗಳನ್ನ ಪೂರೈಸಿದೀವಿ ನಾವು. ಸರ್ ಒಂದ್ ಸಾಲ್ ತರ್ದಿದ್ರೆ ಏನಾಯ್ತು ಸರ್? ನಾನೇ ದೃಷ್ಟಿ ತೆಗಿತೀನಿ ತಡೀರಿ. ಆ ಕಣ್ಣು ಈ ಕಣ್ಣು, ನಾಯಿ ಕಣ್ಣು, ನರ್ರಿ ಕಣ್ಣು. ಸರ್ ಉಗಿರಿ ಸರ್, ಹಾಳಾಗೋಗ್ಲಿ. ನೋಡ್ದೇನಯ್ಯ, ಹೆಣ್ಮಕ್ಳು ಪಾಪ ನಾವು ಅವ್ರಿಗೆ ಗ್ಯಾರಂಟಿ ಯಾಕೆ ಕೊಟ್ಟಿದೀವಿ ಅಂತ ಗೊತ್ತಾಯ್ತಲ್ಲ. ಶಾಲ್ ಇಲ್ಲದೆ ಇದ್ರು ಕೂಡ ಶಾಸ್ತ್ರೋಕ್ತವಾಗಿ ನಮಗೆ ಇಳಿ ತೆಗೆದಿದ್ದಾರೆ. ಅದರಿಂದ ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಒಳತಿ ನೋಡು ಕಪಾಲ್ಕೆ, ನೋಡ್ ಕಲ್ತ್ಗ. ಇನ್ನೊಂದು ಸರಿ 7,000 ರೂಪಾಯಿ ಕೊಡಬೇಡ ಅವನಿಗೆ. ಕೊಡಲ್ಲ ಸರ್ ನಾನು. ಸರ್ ಅವ್ರಿಗೇನೋ ಗ್ಯಾರಂಟಿ ಕೊಟ್ಟಿದ್ದೀರಾ ಸರ್, ನಮ್ಗೇನು ಗ್ಯಾರಂಟಿ ಕೊಟ್ಟಿದ್ದೀರಾ ಸರ್? ನಮಗೂ ಯಾವ್ದಾರ ಗ್ಯಾರಂಟಿ ಕೊಡಿ. ನನಗೆ ಗೊತ್ತಾಯ್ತು ನೀನು ಈಗ ಅಂದಾಗಲೇ. ಅದಕ್ಕೋಸ್ಕರನೇ ಎಣ್ಣೆ ಬೆಲೆಗಳಲ್ಲಿ ಪ್ರಮಾಣವಾದಂಥ ಇಳಿಕೆ ಮಾಡಿದ್ದೇವೆ. ಅದರಲ್ಲಿ ವಿಸ್ಕಿ, ಈ ಬಿಯರು ಎಲ್ಲ ಬೆಲೆನ ಕಡಿಮೆ ಮಾಡಿದ್ದೇವೆ. ಸರ್ ಅವೆಲ್ಲ ಕಡಿಮೆ ಮಾಡಿದ್ರೆ ಸರ್ ಅದೆಲ್ಲ ನಾವು ಕುಡಿಯಲ್ವಲ್ಲ ಸರ್? ಮತ್ ನೀ ಏನ್ ಕುಡ್ದೆ? ಲೋಕಲ್ ಸರಾಯಿ ಸರ್. ಒಳತೆ ನೋಡು ಕಪಾಲ್ಕೆ, ಅದೇನಾದ್ರೂ ಲೋಕಲ್ ಸರಾಯಿ ಏನಾದ್ರು ಗೊತ್ತಾದ್ರೆ ಅರೆಸ್ಟ್ ಮಾಡಿಸೊಳಕ್ ಹಾಕ್ಸ್ಬಿಡ್ತೀನಿ ನಿನ್ನ. ಬೇಡ ಬಿಡಿ ಸರ್, ಸುಮ್ಮನೆ ತಮಾಷೆಗೆ ಹೇಳ್ದೆ ಸರ್. ಸರ್ 8 ವರ್ಷ ಪೂರೈಸಿದ್ದೀರಾ, ಹೆಂಗ ಅನ್ಸ್ತೈತೆ ಸರ್? ಸಡಗರ, ಸಂಭ್ರಮ. ಯಾರೂ ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡಿರಲಿಲ್ಲ. ಸತತವಾಗಿ 8ನೇ ವರ್ಷ ಗ್ಯಾರಂಟಿಗಳ ಹರ್ಷ ತಗೊಂಬಂದು ಎಲ್ಲಾ ಯೋಜನೆಗಳಿಗೆ ಶಕ್ತಿ ಬೇಕಾದಷ್ಟು ಕೋಟಿ, ಅನ್ನಭಾಗ್ಯ ಬೇಕಾದಷ್ಟು ಕೋಟಿ, ಯುವಶಕ್ತಿ ಬೇಕಾದಷ್ಟು ಕೋಟಿ ರೂಪಾಯಿಗಳನ್ನ ಕೊಟ್ಟು ಇವತ್ತು ಸದೃಢ ಸರ್ಕಾರ ಅಂತ ಕಾರ್ಯಕ್ರಮನ 8 ವರ್ಷಗಳು ಆಡಳಿತ ಮಾಡ್ತಾ ಇರೋರು ಯಾರು? ಯಾರು ಯಾರು ಯಾರು? ಒಳತಿ ನೋಡು ಕಪಾಲ್ಕೆ, ಇನ್ಯಾರು? ನಾನು ನೀವೇ ಸ್ವಾಮಿ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಕಾಲಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ಮಾಡಿರೋದು ಯಾರು? ಯಾರು? ನಾನು. ಇಡೀ ಭಾರತ ದೇಶದಲ್ಲಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಮುಖ್ಯಮಂತ್ರಿ ಯಾರು? ಯಾರು? ಇನ್ಯಾರ? ನಾನೇ. ಅಲ್ಲ, ದೊಡ್ಡಗೌಡ್ರಿಗೆ 94 ಆಗಿದೆ, ಅವರು ಸೀನಿಯರ್ ಅಲ್ವಾ? ಅವರು ಸೀನಿಯರ್ ವಯಸ್ಸಿನಲ್ಲಿ, ಆದ್ರೆ ಪ್ರೆಸೆಂಟ್ ರಾಜಕಾರಣದಲ್ಲಿ ಇರ್ತಕ್ಕಂಥ CM ಅಲ್ಲಿ ಹೆಚ್ಚು ವಯಸ್ಸಾಗಿರೋದು ನಾನೇ, ಸೀನಿಯರ್ ಸಿಟಿಜನ್. ಕರ್ನಾಟಕದಲ್ಲಿ ಮಹಿಳಾ ಮಣಿಗಳಿಗೆ, ಯಂಗ್ಸ್ರಿಗೆ, ಲೇಡೀಸ್ಗೆ ಅತಿ ಹೆಚ್ಚು ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಓದ್ ಕಡೆ ಬಂದ್ ಕಡೆ ಅತಿ ಹೆಚ್ಚು ಸೆಲ್ಫಿ ತೆಗಿಸ್ಕೊಂಡಿರೋರು ಯಾರು? ನಾನು. ಸರ್ ಸೆಲ್ಫಿ ಅಂತ ಜ್ಞಾಪನ ಆಯ್ತು, ಒಂದ್ ಸೆಲ್ಫಿ ತಗೊಳ್ಳುವ ಸರ್? ತಗೊಳಮ್ಮ, ಮೊಬೈಲ್ ತಂದಿದ್ದೀಯ? ಮುದೇವಿ ಫೋನ್ ಕೊಡಿಲಿ. ಅದು 7,000 ರೂಪಾಯಿ ಬಂದಿರೋದ್ರಲ್ಲಿ ತಗೊಂಡಿರೋ ಫೋನ್ ಅವನಿಗೆ. ಮುದೇವಿ ಆತಕ್ ಸರ್ಕ ಸೆಲ್ಫಿ ತಗತ್ತೀನಿ. ನೀನ್ ಎಗ್ನೊಂದ್ ಮೂತಿಗೆ ಯಾವ ಫೋಟೋ ತಗೊಂಡ್ಯಾ? ಎಗ್ಗಡದ ಮೂತಿ ಕರೆಕ್ಟ್ ಆಗಿ ಹೇಳ್ದಿ ಸರ್.
ಎಗಡು ಮೂತಿ ಅಂದದಕ್ಕೆ ನಂಗೆ ನೆನಪಾಯ್ತು ಸರ್. ಟೀ ಶರ್ಟ್ ಕೊಡಪ್ಪ, ಎಲ್ಲಪ್ಪ ಇದೆಯಾ ನೀನು? ಏಯ್ ಸರ್ ಒಗದು ಹೊತ್ತಿನಾಗಿದೆ ಅಷ್ಟೇ ಸರ್. ಏಯ್ ನಾನು RCB ಫ್ಯಾನು, ಆದ್ರೆ ನಾನು ಟೀ ಶರ್ಟ್ ಹಾಕೋದಿಲ್ಲ, ಟೀ ಶರ್ಟ್ ಹಾಕೊಂಡು ಓಡಾಡೋದಿಲ್ಲ. ನಾನು ಎಲ್ಲೋದ್ರು ಪಂಚೆ ಜುಬ್ಬ ಶಲ್ಯ. ಐ ಡೋಂಟ್ ವಾಂಟ್ ಟೀ ಶರ್ಟ್, ನಾಟ್ ವೇರಿಂಗ್ ಟೀ ಶರ್ಟ್. ಸರ್ ಮೊನ್ನೆ ಜಿರ್ಲೆ ಪಾರ್ಟಿದು ಟೀ ಶರ್ಟ್ ಓಪನ್ ಮಾಡಿದ್ರಲ್ಲ ಸರ್. ಅದು ಯಾವನ ಸ್ಟೇಜ್ ಮೇಲೆ ಇದ್ದು ತಂದು ಕೊಟ್ಬಿಟ್ಟ ಕಣಪ್ಪ, ಹಿಂಗ್ ಮಾಡಿದೆ ಅದು. ಸರ್ ಅದಕ್ಕೋಸ್ಕರ ನಮ್ಮೂರಲ್ಲೆಲ್ಲ ಯಗಣ ಅಂತ ಕರೀತಾರೆ ಸರ್. ಅದಕ್ಕೆ ನಾನು ಯಗಡದ ಪಾರ್ಟಿ ಕಟ್ಟಿದ್ದೀನಿ. ಅದಕ್ಕೆ ಟೀ ಶರ್ಟ್ ಓಪನ್ ಮಾಡಿ ಸರ್. ಮುಂದಕ್ಕೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಅಯ್ಯೋ ಅಲ್ಲಪ್ಪ, ನಾನು ದೊಡ್ಡ ಸ್ಟೇಜ್ ಮೇಲೆ ಕೂತಿದ್ದೆ, ಅದು ಗೊತ್ತಿಲ್ಲದೆ ಏನು ಮಾಡಿದ್ರು, ಕಾಕ್ರೋಚ್ ಅಂದ್ಬಿಟ್ಟು ಟೀ ಶರ್ಟ್ ಓಪನ್ ಮಾಡಿಸ್ಬಿಟ್ರು. ಆಮೇಲೆ ಗೊತ್ತಾಯಿತು ನನಗೆ ಇದು ಬೇರೆ ಥರ ಅಂತ. ನಾನೇನೋ ಪಾಪ ಅಲ್ಲಿ ಇರಲಿ ಅಂತ ನಾನು ಓಪನ್ ಮಾಡಿದ್ರೆ, ನೀನು ಯಜ್ಞ ಪಾರ್ಟಿ ಓಪನ್ ಮಾಡಿದ್ದೀನಿ, ಯಜ್ಞ ಸಿಂಬಲ್ ಟೀ ಶರ್ಟ್ ಓಪನ್ ಮಾಡಿ ಅಂತೀಯ. ನಾಳೆ ಒಬ್ಬ ನಾಯಿದು, ನರಿದು, ಇಲಿದು, ಕತ್ತೆದು, ಆವುದು ಎಲ್ಲ ಟೀ ಶರ್ಟ್ ಅಂದ್ಬಿಟ್ಟು ನಮಗೆ ಓಪನಿಂಗ್ ಮಾಡಿಕೊಡಿ. ನಮ್ದೊಂದು ಪಾರ್ಟಿ ಅಂದರೆ ನಮ್ಮ ನ್ಯಾಷನಲ್ ಪಾರ್ಟಿ ಎಲ್ಲಿ ಹೋಗ್ಬೇಕು? ಅದಕ್ಕೆ ಜಿರ್ಲೆ ಆಗಲಿ ಯಜ್ಞ ಆಗಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಡೋಂಟ್ ವಾಂಟ್ ಜಿರ್ಲೆ, ಐ ಡೋಂಟ್ ವಾಂಟ್ ಹೆಗ್ಣ. ಓನ್ಲಿ ನಮ್ದು ಕೈ ಪಕ್ಷ ಶುದ್ಧವಾಗದೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಓಪನ್ ಮಾಡ್ಬೋದಿತ್ತಲ್ಲ ಒಳಸಿ ನೋಡು ಕಪಾಲ್ಕೆ. ಏಯ್ ಯಜ್ಞ ಸರ್, ಅದೆಲ್ಲ ಬಿಡಿ ಸರ್. ಇವಾಗ ದೇಶದಲ್ಲಿ ಕಾಕ್ರೋಚ್ ಪಕ್ಷದ ಬಗ್ಗೆ ಆಗ್ತಿದೆಯಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ ಸರ್. ಕಾಕ್ರೋಚ್ ಕಾಕ್ರೋಚ್ ಕಾಕ್ರೋಚ್, ಐ ಲೈಕ್ ಇಟ್ ಬಟ್ ಐ ಡೋಂಟ್ ವಾಂಟ್ ಕಾಕ್ರೋಚ್. ಯಾಕಂದ್ರೆ ನಮ್ಮದೇ ರಾಷ್ಟ್ರೀಯ ಪಕ್ಷ ಕೆಲವು ಕಡೆ 2, ಕೆಲವು ಕಡೆ 3, ಕೆಲವು ಕಡೆ 0 ಹಂಗೆ ಬಂದ್ಬಿಟ್ಟದೆ. ಆದ್ರಿಂದ ಏನೋ ಸ್ವಲ್ಪ ಕೇರಳ ಆಗಿರೋದ್ರಿಂದ ಹುಷಾರಾಡ್ತವೆ. ಆದ್ರಿಂದ ಎನಿಬಡಿ ಯಾರಾದರೂ ಸರಿ ಅವ್ರವ್ರ ಪಕ್ಷ ಚಿಹ್ನೆ ಮಾಡ್ಕೊಳ್ಳೋಕ್ಕೆ ಉಂಟು. ಅದು ಅವ್ರಿಗೆ ಬಿಟ್ಟದ್ದು. ಅವರು ಜಿರ್ಲೆನಾರು ಮಾಡ್ಕೊಳ್ಳಿ, ತಿಗಳನ್ನಾರು ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮತ್ತೆ ನಾನು ಹೆಗ್ಳ ಮಾಡ್ಕೋತೀನಿ ಅಂದ್ರೆ ಬೇಡ ಅಂತ ಇದ್ದೀರಲ್ಲ ಸರ್ ನೀವು. ನೋಡಪ್ಪ, ಒಂದು ವಿಜಿಲ್ ಇಟ್ಕೊಂಡು ತಮಿಳ್ನಾಡಲ್ಲಿ ಗೆದ್ರು. ನಾಳೆ ದಿನ ನೀ ಯಜ್ಞ ಇಟ್ಕೊಂಡಾದ್ರೂ ಗೆಲು, ಈ ಇಲಿ ಇಟ್ಕೊಂಡಾದ್ರೂ ಗೆಲು, ಅದು ನಿನ್ನ ದೃಷ್ಟ ಅಷ್ಟೇ. ಗೆಲ್ತೀನಿ ಸ್ವಾಮಿ. ಅದ್ ಬಿಡಿ ಸರ್, ಕುರ್ಚಿ ವಿಚಾರ ಎಲ್ಲಿಗೆ ಬಂತ ಸರ್? ಕುರ್ಚಿ ವಿಚಾರ ಎಲ್ಲಿದ್ದು ಅಲ್ಲೇದೆ ಸರ್. ಬಂದ ಕಡೆ 40 ಜನ ಶಾಸಕರು ಇದಾರಂತೆ ಸರ್. 25 ಕುರ್ಚಿಯಿಂದ ಕೆಳಕ್ಕೆ ಇಳಿತೀರಂತೆ. 25ಕ್ಕೆ ಅವ್ರು ಮುಖ್ಯಮಂತ್ರಿ ಆಗೋದ್ ಗ್ಯಾರಂಟಿ ಅಂತೆ. ಯಾರು ನಿಮ್ಗೆ ಹೇಳಿದ್ದು? ಅವೆಲ್ಲ ಅಂತೆ ಕಂತೆ ಕೊತ್ತಂಬರಿ ಕಂತೆ ಅಲ್ಲಪ್ಪ. ನಾನು ಮುಖ್ಯಮಂತ್ರಿ ಆದಾಗಿನಿಂದ ನೋಡ್ತಾ ಇದ್ದೀನಿ. ಇನ್ನು 1 ವಾರದೊಳಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಬಿಡ್ತಾರೆ. ಸಂಕ್ರಾಂತಿಗೆ ಇಳಿದು ಬಿಡ್ತಾರೆ, ಯುಗಾದಿಗೆ ಇಳಿದು ಬಿಡ್ತಾರೆ, ಕ್ರಿಸ್ಮಸ್ಗೆ ಇಳಿದು ಬಿಡ್ತಾರೆ, ರಂಜಾನ್ಗೆ ಇಳಿದು ಬಿಡ್ತಾರೆ, ದೀಪಾವಳಿಗೆ ಇಳಿದು ಬಿಡ್ತಾರೆ. ಈ ತಿಂಗಳು ಇಳಿತಾರೆ, ಮೊದಲನೇ ವಾರದಲ್ಲಿ ಇಳಿತಾರೆ, ಲಾಸ್ಟ್ ವಾರದಲ್ಲಿ ಇಳಿತಾರೆ ಅಂತ ಬರೀ ಅಂತೆ ಕಂತೆಗಳು ಹೇಳಿದಿರಿ. ಅದು ಯಾವುದು ಅಲ್ಲ. 25ನೇ ತಾರೀಕು ಬಂಡೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಫಾಲ್ಸ್ ನ್ಯೂಸ್, ಫೇಕ್ ನ್ಯೂಸ್. ಅದು ನಿಮ್ಮಿಬ್ಬರನ್ನ ಕುರಿಗಳು ಮಾಡಕ್ಕೆ ಯಾರೋ ಹೇಳಿರೋದು ನಿಮ್ಗೆ. ಅದು ಫಾಲ್ಸ್ ಸ್ಟೇಟ್ಮೆಂಟ್, ಗೊತ್ತಾಯ್ತಲ್ಲ. ಬಕ್ರೀದ್ ದಿನ ಚಾಮರಾಜಪೇಟೆಗೆ ಹೋಗ್ಬಿಟ್ಟು ನಮ್ಮ ಸಮೀರ್ ಅವರು ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ. ಯಜ್ಞ ಕೇಳಿಸ್ಕೊಳಪ್ಪ, ಹೇಳಿ ಸುಮ್ಮನೆ. ಅವ್ರ ಹತ್ರ ಹೋಗಿ ಒಳ್ಳೆ ಊಟ ಮಾಡು. ನೀನು ಹೋಗಮ್ಮ, ಅಲ್ಲಿ ಒಳ್ಳೆ ಬಿರಿಯಾನಿ ಮಾಡಿರ್ತಾರೆ, ಹೋಗಿ. ಸರ್ ಅವ್ರು ನಮ್ಗೆ ಫೋನೇ ಮಾಡಿಲ್ವಲ್ಲ ಸರ್? ಹಂಗೂ ಮಾಡಿಲ್ಲ ಸರ್. ಅವ್ರು ನಿಮಗ್ ಫೋನ್ ಮಾಡಿಲ್ಲ, ನನಗ್ ಫೋನ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್ ಯಾರ್ರೀ, ನಮ್ದು ಹೋದವಲಿಯ ರೀ, ಇವತ್ತು ನಮ್ದು ಬಕ್ರೀದ್ ಹಬ್ಬ, ಬಕ್ರೀದ್ದು ರಂಜಾನು ಎಲ್ಲ ಬರ್ತಾರೆ ರೀ, ಟೊಪ್ಪಿ ಹಾಕ್ತಾರೆ, ಒಳ್ಳೆ ಮಟನ್ ಕಿಟನ್ ಬಿರಿಯಾನಿ ಎಲ್ಲ ತಿಂತಾರೆ, ಎಲ್ಲ ನಮ್ಮ ಜೊತೆ ಇರ್ತಾರೆ ರೀ. ನಮ್ದು ರೀ ರಾಮಯ್ಯ, ಜೊತೆ ಬಗ್ದ್ರೆ ರಾಮಯ್ಯ ಬರ್ತಾರೆ, ಬರಲೇಬೇಕು. ನಮ್ಮ ರಾಮಯ್ಯ ಅಂದ್ಕೊಂಡು ಎಲ್ಲ ಕಚ್ಕೊಂಡು ಕೈನ ಹಿಂಗೆ ಅಳ್ಳಾಡ್ಸ್ಕೊಂಡು ಅವರು ಈ ತರ ಆಕ್ಷನ್ ಮಾಡ್ಕೊಂಡು ನನ್ನ ಬನ್ನಿ ಅಂತ ಹೇಳಿರೋದಷ್ಟೇ ಅಲ್ಲ, ಆ ಕರಿಪಿಚ್ಚಲಿ ಸಿದ್ದು ಮಾತ್ಕಾರ್ ಬಲ್ಲಿ ಅವ್ರನ್ನು ಕಳಿಸಿ ಅಂತ ಹೇಳಿದ್ರೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಹಸಿವು ಮುಕ್ತ ಕರ್ನಾಟಕ ಅನ್ನಭಾಗ್ಯ ಯೋಜನೆಗೆ 28,36,630 ಕೋಟಿ. ಸರ್ ನೀವು ಅನ್ನದಾನಕ್ಕೆ ಮಾಡಿದ್ದೀರ ಸರ್ ಇನ್ವೆಸ್ಟ್ಮೆಂಟು, ಅದ್ರ ತೊಂದರೆ ಇಲ್ಲ ಸರ್. ಕೇರಳ CM ಸ್ಮೈಲ್ ಮಾಡೋದು ವೈರಲ್ ಆಗ್ಬಿಟ್ಟಿದೆ ಸರ್. ನೀವು ಒಂದು ಸ್ಮೈಲ್ ಮಾಡಿ ಸರ್. ಸರ್ ಮಾಡಿ ಸರ್. ಅವರು ನೆನ್ನೆ ಮೊನ್ನೆ ಬಂದಿರೋ CM ಅವ್ರು ಸ್ಮೈಲ್ ಮಾಡಿದ ತಕ್ಷಣ ವೈರಲ್ ಆಗ್ಬಿಡ್ತಾ. ನಾನು 8 ವರ್ಷಗಳ ಕಾಲ CM
ನಾನು ಸ್ಮೈಲ್ ಮಾಡಿರೋದು ವೈರಲ್ ಆಗದೆ, ನಾನು ಡ್ಯಾನ್ಸ್ ಮಾಡಿರೋದು ವೈರಲ್ ಆಗದೆ, ನಾನು ಕುದುರೆ ಕೆಳಕ್ಕೆ ಅನ್ನೋದು ವೈರಲ್ ಆಗದೆ, ನಾನು ಪಂಚೆ ಕಳೆದು ಕಟ್ಟಿರೋದು ವೈರಲ್ ಆಗದೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಬರ್ತೀನಿ ಭುಜ ತಟ್ತೀನಿ ಕುಡಿತೀನಿ ಎಲ್ಲ ವೈರಲ್ ಆಗದೆ. ಅದರ ಮುಂದೆ ಸ್ಮೈಲ್ ಮಾಡಿರೋದು ಕರಿಪಿಚ್ಚಲಿ ಯಾಕಡ ಅದಕ್ಕಿಂತ ದೊಡ್ಡ ದೊಡ್ಡ ವೈರಲ್ ಆಗ್ಬಿಟ್ಟದೆ ನಮ್ಮದು. ಆದ್ರಿಂದ ಸ್ವಲ್ಪ ನಾನು ಚಾಮರಾಜಪೇಟೆಗೆ ಹೋಗಿದ್ದು ಬರ್ತೀನಿ, ನೀವಿಬ್ರು ಊಟಕ್ಕೆ ಬಂದ್ಬಿಡಿ. ಸರಿ ಸರ್. ಲೇ ನಮ್ಮ ಟಗರರಾಮಯ್ಯದು ಕುಂತಲ್ಲಿ ನಿಂತಲ್ಲಿ ತೋಳ್ತಟ್ಟಲ್ಲಿ ಹೋಗಿರಿ ಮಕ್ಕೆ ಅಂದಿದ್ದು ಎಲ್ಲ ವೈರಲ್ ಆಗ್ಬಿಟ್ಟಿದೆ. ಈ ಕೇರಳ CM ಸ್ಮೈಲು ಜೂಜುಬಿ ಕಣೆ ಜೂಜುಬಿ. ಲೋ ಕರಿಪಿಸ್ಲಿ ಮಾವ 8 ವರ್ಷ ಪೂರೈಸವ್ರೆ, 8 ಕಟ್ತಾರ ಗಂಟು ನೋಡುವಾ? ನೋಡೋದೇನು ಎತ್ತಿಸೋರು ಬರ್ತಾರೆ ಕೀಳ ತಿಳ್ಕೊಬಿಡ. ಲೋ ಕರಿಪಿಸ್ಲಿ ಮಾವ ಮತ್ತಿನ್ನೇನ್ ವಿಷಯ? ಮೀಸೆ ಒತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್. ಏನ್ ಡಿಮ್ಯಾಂಡ್? ಅಯ್ಯೋ ಭಯ ಪಡ್ಬೇಡ ಕಣೆ, ಯಾವಾಗ್ಲೂ ನಿಮ್ಗೆನೆ ಡಿಮ್ಯಾಂಡು. ಇವಾಗ ಹೊಸದಾಗೆ ಹೊಸ ಪಕ್ಷ ಕಟ್ತಾರಲ್ಲ ಅವ್ರಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. ಕರಿಪಿಸ್ಲಿ ಮಾವ, ನಮ್ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಬೇಕು ಅನ್ಕೊಂಡಿದ್ರಲ್ಲ